ನಿನ್ನೆ ಏನಾಗಿದೆ ನಿನ್ನೆಯಿಂದ ಅನ್ನೋದು ಎಲ್ಲ ಮೀಡಿಯಾದವರಿಗೂ ಗೊತ್ತಾಗಿದೆ. ಆ ಕಾರನ್ನ ಅವರು ಯಾವ ರೀತಿ ಹೊಡೆದಿದ್ದಾರೆ, ಅಕಸ್ಮಾತ್ ನಮ್ಮ ಕಾರ್ಯಕರ್ತರು ಏನಾದ್ರು ಅವ್ರ ಕೈಗೆ ಸಿಕ್ಕಿದಿದ್ರೆ ಅವ್ರ ಪರಿಸ್ಥಿತಿ ಏನಾಗಬೇಕಾಗಿತ್ತು, ಗೋಗಳ್ಳರು ಎಷ್ಟು ಒಂದು ಕ್ರೂರತೆ ಮೆರೆದಿದ್ದಾರೆ ಅಂತ ಹೇಳಿ ಇಡೀ ಹಿಂದೂ ಸಮಾಜ ನೋಡಿದೆ. ಇದನ್ನೆಲ್ಲ ನೋಡ್ಕೊಂಡು ಹಿಂದೂ ಸಮಾಜ ಸುಮ್ಮನೆ ಕುತ್ಕೋಬೇಕಾ, ವಿಶ್ವ ಹಿಂದೂ ಪರಿಷತ್ ಸುಮ್ಮನೆ ಕುತ್ಕೋಬೇಕಾ? ಅವರು ನಮ್ಮ ಕಾರ್ಯಕರ್ತರು ಸಾಕಷ್ಟು ಗೋವುಗಳನ್ನ ಹಿಡಿದು ಆನಂದಪುರ ಸ್ಟೇಷನ್ಗೆ ಪ್ರತಿ ವಾರಕ್ಕೊಂದು 2 ಗಾಡಿಗಳನ್ನ ಅಲ್ಲಿ ಹಿಡದೇ ಇರ್ತಾರೆ. ಹಾಗಾಗಿ ಅಲ್ಲಿ ಜಾಸ್ತಿ ಆ ಭಾಗದಿಂದ ಗೋಗಳು ಬರ್ತಾ ಇದೆ, ಅವರು ಹಿಡಿತಾ ಇದ್ದಾರೆ ಅನ್ನೋ ಒಂದು ಸೂಚನೆ ಎಲ್ರಿಗೂ ಗೊತ್ತಿದೆ. ಹಾಗಾಗಿ ಅವರನ್ನ ಹೆದರಿಸುವಂತ ಕೆಲಸ ಇವತ್ತು ಗೋಗಳರು ಮಾಡ್ತಾ ಇದ್ದಾರೆ. ಎಷ್ಟು ಮಟ್ಟಕ್ಕೆ ನೀವು ಎದುರಿಸಬಹುದು ಅಂದ್ರೆ, ಒಂದಲ್ಲ 10 ಜನ ಕಾರ್ಯಕರ್ತರು, ಒಂದು ಕಾರ್ಯಕರ್ತಂಗೆ ನೋವು ಆದ್ರೆ 10 ಜನ ಕಾರ್ಯಕರ್ತರು ಹುಟ್ಟುತ್ತಾರೆ. ಹಿಂದೂ ಸಮಾಜ ಯಾವತ್ತೂ ಬಂಜೆ ಆಗಲ್ಲ, ಯಾವತ್ತೂ ಕೂಡ 10 ಜನ ಕಾರ್ಯಕರ್ತರು ಹುಟ್ಟುತ್ತಾರೆ. ಇವತ್ತು ಧರ್ಮದ ಕೆಲಸಗಳನ್ನ ಮಾಡ್ಲಿಕ್ಕೆ ಇಷ್ಟು ದಿನಗಳ ಕಾಲ ಅವರು ಧರ್ಮದ ಕೆಲಸಗಳನ್ನ ಮಾಡಿ ಗೋ ಸೇವೆ ಮಾಡಿರೋದಕ್ಕೋಸ್ಕರನೇ ಆ ಗೋಮಾತನೆ ಅವ್ರನ್ನ ಕಾಪಾಡಿದೆ. ನಮ್ಮ ಅಸ್ಮಿತೆ, ನಾವು ಪೂಜೆ ಮಾಡ್ತಕ್ಕಂಥ ದೇವಿ ಗೋವು. ಪ್ರತಿಯೊಂದು ಹಿಂದೂಗಳು ಏನೇ ಒಂದು ಪುಣ್ಯ ಕೆಲಸ ಒಂದು ಮಾಡ್ಬೇಕಂದ್ರೆ ನಾವು ಗೋಪೂಜೆ ಮುಖಾಂತರ ನಾವು ಶುರು ಮಾಡ್ತೀವಿ. ಗೋಗಳ್ಳರನ್ನ ಒಂದು ಅವರ ಅಟ್ಟಹಾಸ ಯಾವ ಮಟ್ಟಕ್ಕೆ ಇದೆ ಅನ್ನೋದು ಎಲ್ಲರೂ ಕೂಡ ನೋಡಿದೀವಿ. ಇದು ಮುಂದುವರಿಬಾರ್ದು. ಅದಕ್ಕೋಸ್ಕರ ಸಾಗರ ಜಿಲ್ಲೆ ಇವತ್ತು ಯೋಚನೆ ಮಾಡಿದೆ. ನಾಳೆ ನಾವು ಶಿಕಾರಿಪುರ ಚಲೋ ಅನ್ನೋ ಒಂದು 19ನೇ ತಾರೀಕಿಗೆ ಶಿಕಾರಿಪುರ ಚಲೋ ಅನ್ನೋ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದೀವಿ. ಹಾಗೆ ಶಿಕಾರಿಪುರ ಬಂದ್ ಸ್ವಯಂ ಪ್ರೇರಿತವಾಗಿ ಬಂದ್ ಮಾಡಬೇಕು ಅಂತ ಹೇಳಿ ಅನ್ಕೊಂಡಿದೀವಿ. ಎಲ್ಲ ಶಿಕಾರಿಪುರದ ಎಲ್ಲ ವರ್ತಕರು, ಅಲ್ಲಿ ಇರ್ತಕ್ಕಂಥ ಜನತೆ ನಮಗೆ ಸಹಕರಿಸಬೇಕು ಅಂತ ಕೇಳ್ಕೊಡ್ತೀನಿ. ಎಲ್ಲ ಅಂಗಡಿ ಮುಂಗಟ್ಟುಗಳನ್ನು ಬಂದ್ ಮಾಡಿ ನೀವು ಎಲ್ಲರೂ ಕೂಡ ಪ್ರತಿಭಟನೆಯಲ್ಲಿ ಭಾಗವಹಿಸಬೇಕು ಅಂತ ಕೇಳ್ಕೊಡ್ತೀನಿ. ಈ ಪ್ರತಿಭಟನೆಯಲ್ಲಿ ನಮ್ಮ ಪ್ರಾಂತ ಸಹ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಶರಣ್ ಪೊಂಪೇಲ್ ಅವರು ಕೂಡ ಭಾಗವಹಿಸ್ತಾ ಇದ್ದಾರೆ. ಹಾಗೆ ಬಜರಂಗ ದಳದ ಪ್ರಾಂತ ಸಂಯೋಜಕರಾಗಿರ್ತಕ್ಕಂಥ ಪ್ರಭಂಜನ್ ಸೂರ್ಯ ಅವರು ಕೂಡ ಭಾಗವಹಿಸ್ತಿದ್ದಾರೆ. ಹಾಗೆ ಮಹಿಪಾಲ್ ಅವರು ಕೂಡ ಪ್ರಾಂತ ಸಹ ಕಾರ್ಯದರ್ಶಿಗಳು, ಅವರು ಕೂಡ ಭಾಗವಹಿಸ್ತಾ ಇದ್ದಾರೆ. ವಿಭಾಗ ಸಹ ಕಾರ್ಯದರ್ಶಿಯಾಗಿರ್ತಕ್ಕಂಥ ರಾಜೇಶ್ ಗೌಡ್ರು, ಸಂತೋಷ್ ಶಿವಾಜಿ ಅವರು ಎಲ್ಲರೂ ಕೂಡ ಭಾಗವಹಿಸ್ತಾ ಇದ್ದಾರೆ. ಎಲ್ಲ ಬಜರಂಗ ದಳದ ವಿಭಾಗ ಸ್ತರದ ಎಲ್ಲ ಜಿಲ್ಲಾ ಸ್ತರದ ಪ್ರಮುಖರು ಎಲ್ಲರೂ ಕೂಡ, ಪ್ರಾಂತ ಸ್ತರದ ಪ್ರಮುಖರು ಎಲ್ಲರೂ ಕೂಡ ಭಾಗವಹಿಸ್ತಾ ಇದ್ದಾರೆ. ಹೆಚ್ಚಿನ ಸಂಖ್ಯೆಯಲ್ಲಿ ಹಿಂದೂಗಳು ಭಾಗವಹಿಸಿ ಈ ಪ್ರತಿಭಟನೆಯನ್ನ ಯಶಸ್ವಿಯಾಗಿ ಮಾಡಬೇಕು ಅಂತ ಕೇಳ್ಕೊತೀನಿ. ಇದನ್ನ ಯಾವ ಹಿಂದೂ ಕೂಡ ಇದನ್ನ ನೋಡ್ಕೊಂಡು ಸುಮ್ಮನೆ ಕೂರುವಂತ ವಿಚಾರನೇ ಅಲ್ಲ. ಯಾಕಂದ್ರೆ ದಿನ ದಿನ ಆಗ್ತಾನೆ ಇದೆ. ಹಾಗಾದ್ರೆ ಹಿಂದೂ ಸಮಾಜನ ಹೆದರ್ಸೋ ಕೆಲಸ ಅವ್ರು ಮಾಡ್ತಾ ಇದ್ದಾರ? ಈಗ ಗೋಗೊಳ್ಳರು ಒಂದು ಕಾರ್ ಹೋಗ್ತಾ ಇದೆ ಅಂದ್ರೆ ಅವ್ರನ್ನ ಅಡ್ಡ ಹಾಕೋರಿಗೆ ಇನ್ನೊಂದು ಕಾರ್ ರೆಡಿ ಮಾಡ್ಕೊಂಡಿರ್ತಾರೆ, ಇನ್ನೊಂದು ಗಾಡಿಗಳನ್ನ ರೆಡಿ ಮಾಡ್ಕೊಂಡು ಅವ್ರನ್ನ ಹೊಡೆಯೋ ಕೆಲಸ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಅವ್ರು ನಮ್ಮ ತಂಟೆಗೆ ಬರಬಾರ್ದು, ಮುಂದಿನ ದಿನಗಳಲ್ಲಿ ಹಿಂದೂ ಸಮಾಜನ ಎದುರಿಸೋ ಕೆಲಸ ಅವ್ರು ಮಾಡ್ತಾ ಇದ್ದಾರೆ ಅಂತ. ಇದು ಎಷ್ಟು ಮಟ್ಟಕ್ಕೆ ಸರಿ ಅಂತ ನನ್ಗೆ ಅನಿಸ್ತಾ ಇಲ್ಲ. ಅವರು ಯಾವ ರೀತಿ ಕ್ರೂರತೆ ಮೆರಿತಾ ಇದ್ದಾರೆ ಅಂದ್ರೆ, ಇಷ್ಟೊಂದು ದಿನ ಅವ್ರು ಆರಾಮಾಗಿ ಗೋಗಳನ್ನ ತಗೊಂಡು ಹೋಗ್ತಾರೆ, ನಮ್ಮ ಕೊಟ್ಟಿಗೆಯಿಂದಾನೇ ಕತ್ಕೊಂಡು ಹೋಗ್ತಾರೆ, ಆರಾಮಾಗಿ ಮಾರ್ತಾರೆ, ಐಷಾರಾಮಿ ಜೀವನವನ್ನು ನಡೆಸ್ತಾರೆ. ಕಷ್ಟಪಡೋರು ಕಷ್ಟಪಡ್ತಾನೆ ಇರ್ತಾರೆ. ನಮ್ಮ ಬಜರಂಗ ದಳದ ಕಾರ್ಯಕರ್ತರು ಕೇಸ್ಗಳ ಮುಖಾಂತರ ಕೇಸ್ ಹಾಕ್ಸ್ಕೊಂತಾನೆ ಇರ್ತಾರೆ, ಕೋರ್ಟು ಕಚೇರಿ ಓಡಾಡ್ತಾನೆ ಇರ್ತಾರೆ, ಹಿಂದೂ ಸಮಾಜದ ಕೆಲಸಗಳನ್ನ ಮಾಡ್ತಾನೆ ಇರ್ತಾರೆ. ಈಗ ಎಷ್ಟು ಅವರು ಕೇಸ್ಗಳನ್ನ ಇವಾಗ ನಾವು ತಗೊಂಡೋಗಿ ಗಾಡಿ ಒಪ್ಪಿಸ್ತೀವಿ, ಸಂಜೆ ಹೊತ್ತಿಗೆ ಗಾಡಿನೂ ಮನೇಲಿ ಇರುತ್ತೆ, ಅವರು ಕೂಡ ಮನೆಗಿರ್ತಾರೆ. ಅಂದ್ರೆ ಕಾನೂನು ಸುವ್ಯವಸ್ಥೆ ಎಷ್ಟು ಮಟ್ಟಕ್ಕೆ ಹದಗೆಟ್ಟಿದೆ ಅಂದ್ರೆ, ಈ ರಾಜ್ಯದಲ್ಲಿ ಗೋ ಹತ್ಯೆ ನಿಷೇಧ ಕಾನೂನು ಇದೆ. ಆ ನಿಷೇಧ ಕಾನೂನು ಇದ್ರೂ ಕೂಡ ರಾಜಾರೋಷವಾಗಿ ಗೋ ಹತ್ಯೆ ಆಗ್ತಾ ಇದೆ, ರಾಜಾರೋಷವಾಗಿ ಗೋ ಕಳ್ಳತನ ಆಗ್ತಾ ಇದೆ. ಮಾತೆತ್ತಿದ್ರೆ ಸಂವಿಧಾನದ ಬಗ್ಗೆ ಮಾತಾಡೋ ಸರ್ಕಾರ ಇದಕ್ಕೆ ಸಂವಿಧಾನ ಇದೆ, ಈ ಗೋಹತ್ಯೆ ಕಾಯ್ದೆಗೆ ಸಂವಿಧಾನ ಇದೆ ಅಂತ ಯಾಕೆ ಮಾತಾಡ್ತಾ ಇಲ್ಲ? ಅವ್ರಿಗೆ ಕಠಿಣ ಶಿಕ್ಷೆ ಯಾಕೆ ಕೊಡ್ತಾ ಇಲ್ಲ? ಅದು ನನ್ನ ಪ್ರಶ್ನೆ ಆಗಿದೆ. ಕಠಿಣ ಶಿಕ್ಷೆ ಕೊಡಬೇಕು. ಇನ್ನೊಬ್ಬ ಗೋಹಂತಕನಿಗೆ ಒಬ್ಬ ಗೋಹಂತಕನಿಗೆ ಕರೆಕ್ಟಾಗಿ ಶಿಕ್ಷೆ ಆದ್ರೆ ಗೋಹತ್ಯೆ ಮಾಡೋಂಥವ್ರು, ಗೋಗಳನ್ನ ಹಿಡಿಯೋಂಥವ್ರು ಕೂಡ ಹೆದರ್ತಾರೆ. ಸಂವಿಧಾನದ ಬಗ್ಗೆ ಮಾತಾಡುವಂತ ಗೃಹ ಮಂತ್ರಿಗಳಾಗಿರ್ಬೋದು, ನಮ್ಮ ರಾಜ್ಯ ಸರ್ಕಾರಗಳಾಗಿರ್ಬೋದು, ಇದಕ್ಕೆ ಸೂಕ್ತ ಕ್ರಮ ತಗೊಂಡು ಕಠಿಣ ಶಿಕ್ಷೆ ಕೊಡಬೇಕು ಅಂತ ಹೇಳಿ ನಾನು ಕೇಳ್ಕೊತಾ ಇದ್ದೀನಿ. ಹೌದು, ಆಗಿದೆ. ಹೌದು, ಮಾಡ್ಬೇಕು ಅಂತ ಒಪ್ಪಿಗೆ ಕೊಟ್ಟಿದ್ದಾರೆ, ಭಾಗವಹಿಸ್ತಾರೆ. ಹೌದು 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 ಸ್ವಯಂ ಪ್ರೇರಿತ ಬಂದು ಎಲ್ಲರೂ ಕೂಡ ಭಾಗವಹಿಸಬೇಕು ಅಂತ ಹೇಳಿ ನಾವು ಎಲ್ರಿಗೂ ಮನವಿ ಮಾಡ್ತಾ ಇದ್ದೀವಿ, ಕೇಳ್ಕೊಳ್ತಾ ಇದೀವಿ. ಎಲ್ರಿಗೂ ಕೂಡ ಭಾಗವಹಿಸ್ತಾರೆ ಎಲ್ಲರೂ.